ಅಪ್ಪ ಅಂತರಾಗೆ ಬೇರೆ ಏನು ಕೇಳಿಸಿಲ್ಲ. ದೇವ್ರ ದೊಡ್ಡವನು. ಸರಿಮಾ, ನಾ ಬರ್ತೀನಿ. ಆ ಸೀರೆ ಕೇಳಬೇಕು ಅಂದ್ಕೊಂಡು ಬಂದೆ. ಅಮ್ಮ ಇದ್ರೂ ಕೇಳಕ್ಕಾಗ್ಲಿಲ್ಲ. ಈಗ ಕೇಳ್ಬಿಡ್ಲಾ? ಅಯ್ಯೋ ಸಂಕೋಚ ಆಗ್ತಿದ್ಯಲ್ಲ, ಏನ್ ಮಾಡ್ಲಿ? ಅಂದ್ರ ಏನಾರ ಹೇಳ್ತೀಯಾ? ನಾನಾ? ಇಲ್ವಲ್ಲ. ಓಕೆ. ಅದ್ ಹೇಗೆ ಇವ್ರಿಗೆ ನಾನ್ ಮನ್ಸಲ್ಲಿ ಮಾತಾಡ್ಕೊಂಡಿದ್ ಗೊತ್ತಾಯ್ತು? ಸತ್ಯ, ಏನ್ ಮಾತಾಡ್ಕೊಂಡೆ ಅನ್ನೋದು ಗೊತ್ತಾಗ್ಲಿಲ್ವಲ್ಲ. ಸೀರೆನ್ ಹೇಗಪ್ಪ ಕೇಳಲಿ? ಅಭಿ, ಹಾ ಅಂದ್ರ ಅದೇ ನಿಮ್ ರೂಮಲ್ಲಿ ಫೋಟೋ ಇದೆಯಲ್ಲ? ಹೇ, ಅದು ನೀನೇ? ಹಾ ಗೊತ್ತಾಯ್ತು. ಆದ್ರೆ ನಿನಗೆ ಆ ಫೋಟೋ ತೆಗ್ಸಿದ್ ಯಾಕೆ ಅಂತ ಗೊತ್ತಿದ್ಯಾ? ಇಲ್ಲ, ಗೊತ್ತಿಲ್ಲ. ದಟ್ ವಾಸ್ ಅ ವಂಡರ್ಫುಲ್ ಮೂಮೆಂಟ್ ಆಕ್ಚುಲಿ ಏನಾಯ್ತು ಅಂದ್ರೆ, ನೀನೊಂದ್ಸತಿ ನನ್ನ ಹತ್ರ ಬಂದ್ಬಿಟ್ಟು ಕೇಳಿದೆ, ಬೆಳಿಗ್ಗೆ ಎದ್ದ ತಕ್ಷಣ ಯಾಕೆ ನನ್ನ ಮುಖ ನೋಡ್ತೀಯಾ ಅಂತ. ಆಗ ನಾನು ಹೇಳಿದ್ದೆ, ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ದೇವತೆ ಮುಖ ನೋಡಿದ್ರೆ ನಾನು ಇಡೀ ದಿನ ಖುಷಿಯಾಗಿರುತ್ತೆ ಅಂತ. ಆಗ ನೀನೇನು ಹೇಳಿದೆ, ಅಕಸ್ಮಾತ್ ನಿನಗಿಂತ ಮುಂಚೆ ನಾನು ಎದ್ದೋಗ್ಬಿಟ್ರೆ ನೀನು ಯಾವ ಮುಖ ನೋಡ್ತೀಯಾ ಅಂತ ಕೇಳಿದೆ. ದ್ಯಾಟ್ಸ್ ವೆನ್ ದ ಹೋಲ್ ಸ್ಟೋರಿ ಸ್ಟಾರ್ಟೆಡ್. ಆಗ ಇಮಿಡಿಯೇಟ್ ಆಗಿ ಬೆಸ್ಟ್ ಫೋಟೋಗ್ರಾಫರ್ನ ಕರೆಸಿ ಒಂದು ಫೋಟೋ ಶೂಟ್ ಮಾಡಿಸಿ ಬೆಸ್ಟ್ ಪಿಕ್ಚರ್ನ ಪ್ರಿಂಟ್ ಹಾಕ್ಸ್ದೆ. ಅದು ಆ ಫೋಟೋ. ಅಯ್ಯೋ, ನಾನು ಸೀರೆ ಕೇಳಬೇಕು ಅಂತ ಬಂದೆ, ಇವ್ರ ಅರ್ಥನೇ ಮಾಡ್ಕೊಳ್ತಿಲ್ವಲ್ಲ. ಹಾ, ವೆರಿ ನೈಸ್. ಆಕ್ಚುಲಿ ಸೀರೆ ಇದೆಯಲ್ಲ, ಆ ಸೀರೆ ನಾನೇ ಸೆಲೆಕ್ಟ್ ಮಾಡಿದ್ದು. ಆಕ್ಚುಲಿ ಅದ್ರ ಹಿಂದೆ ಒಂದು ಕತೆ ಇದೆ, ಏನ್ ಹೇಳ್ತಿ ಕೇಳು. ಅಭಿ, ನಾನು ಕೇಳಕ್ ಬಂದಿರೋದು ಆ ಸೀರೆನ. ನೀವು ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ವಲ್ಲ. 3 ಸಲ ಸೀರೆ 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 ಅಂದೆ. ನೀವು ಒಂದ್ಸಲನಾದ್ರೂ ಆ ಸೀರೆ ಇಲ್ಲಿದೆ ಬಾ ನೋಡು ಅಂತ ಹೇಳಲೇ ಇಲ್ವಲ್ಲ. ಆಕ್ಚುಲಿ ಏನ್ ಗೊತ್ತಾ, ಆ ಸೀರೆ ಹಿಂದೆನೂ ಒಂದು ಕತೆ ಇದೆ. ಇನ್ಫ್ಯಾಕ್ಟ್ ಈ ಮನೆಯಲ್ಲಿ ನಿನಗೆ ಸಂಬಂಧಪಟ್ಟಿರೋ ಪ್ರತಿಯೊಂದು ವಸ್ತು ಹಿಂದೆನೂ ಒಂದು ಕತೆ ಇದೆ. ಐ ಮೀನ್, ಒಂದು ರೊಮ್ಯಾಂಟಿಕ್ ಕತೆ ಇದೆ. ಹಾಗಲ್ಲಪ್ಪ, ನನ್ನ ಕೈಯಲ್ಲಿ ಸಾಧ್ಯನೇ ಇಲ್ಲ. ನನಗೆ ಕೇಳೋಕ್ ಧೈರ್ಯನೇ ಬರ್ತಿಲ್ಲ. ಸರಿ, ನಾನು ಹೊರಡ್ತೀನಿ. ವಾವ್, ಇತ್ತೀಚೆಗೆ ಅಂತ ನನ್ನ ಹುಡುಕೊಂಬಂದು ಮಾತಾಡಿಸ್ತಾ ಇದ್ದಾಳೆ, ಅಥವಾ ಲೀಲಾ ಒತ್ತಾಯಕ್ಕೆ ಬರ್ತಾ ಇದ್ದಾಳ? ಹೊರಗೆ ಹೋಗೋದ್ರ ಬಗ್ಗೆ ಮಾತೇ ಆಡ್ಲಿಲ್ಲ ನಾನು. ಬಟ್ ಅಮ್ಮ ಹೇಳ್ತಿರೋದು ಸರಿನೇ. ಲೀಲನ್ ದೃಷ್ಟಿಯಿಂದ ನಾನು ಯೋಚನೆನೇ ಮಾಡ್ತಾ ಇಲ್ಲ. ಲೀಲಾ ಹತ್ರ ಮಧ್ಯಾಹ್ನ ಸೀರೆ ಬಗ್ಗೆ ಕೇಳೋಣ ಅನ್ಕೊಂಡೆ, ಮರ್ತೇ ಹೋಯ್ತು. ನೆನ್ಪಿದ್ರು ಹೇಗ್ ಕೇಳೋದು? ಒಂಥರ ಮುಜುಗರ ಅನ್ಸುತ್ತೆ. ಲಕ್ಷ್ಮಿ. ಹಾ ಅತ್ತೆ. ಅತ್ತೆ, ಏನ್ ಯೋಚನೆ ಮಾಡ್ತಿದ್ದೀರಾ? ಅದು ಏನಿಲ್ಲ, ಹಾಗೆ ಜನರಲ್ ಆಗಿ ಯೋಚನೆ ಮಾಡ್ತಿದ್ದೆ. ಅತ್ತೆ, ನಾನು ಲೀಲಾರ್ ಜೊತೆ ಸೇರಿದ್ಮೇಲೆ ನನಗೂ ಇನ್ನೊಬ್ರು ಮನ್ಸಲ್ಲಿ ಏನ್ ಯೋಚನೆ ಇರ್ಬೋದು ಅಂತ ಸ್ವಲ್ಪ ಗೊತ್ತಾಗಕ್ ಶುರು ಆಗಿದೆ. ನೀವು ಬೇರೆ ಏನೋ ಯೋಚನೆ ಮಾಡ್ತಿದ್ದೀರಾ, ಅದೇನು ಅಂತ ಹೇಳಿ. ಲಕ್ಷ್ಮಿ, ಕೇಳ್ಬಿಡ್ಲ? ಇವಳೇನಾದ್ರೂ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರೆ? ಅತ್ತೆ, ಅದೇನು ಅಂತ ಹೇಳಿ, ನನ್ನ ಕೈಲಾಗಿದ್ದನ್ನ ನಾನು ಮಾಡ್ತೀನಿ. ಲಕ್ಷ್ಮಿ, ಹೀಗೆ ಕೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ಅದೇ ಅಭಿರೂಮಲ್ಲಿ ಫೋಟೋ ಇದೆಯಲ್ಲ, ಆ ಸೀರೆ ಎಲ್ಲಿದೆ ಅಂತ ನಿನಗೆ ಗೊತ್ತಾ? ಯಾಕತ್ತೆ ಆ ಸೀರೆ? ಅಯ್ಯೋ, ಯಾಕೆ ಅಂತ ಕೇಳ್ತಿದ್ದಾಳೆ. ತಪ್ಪು ತಿಳ್ಕೊಂಡ್ಲು ಅನ್ಸುತ್ತೆ. ಅಭಿ ಖುಷಿಗೋಸ್ಕರ ಆ ಸೀರೆ ಉಟ್ಕೋಬೇಕು ಅಂತ ಅಂದ್ಕೊಂಡೆ. ಅದನ್ನು ಹೇಗೆ ಹೇಳಲಿ ನಾನು? ಆಗ್ತಿಲ್ವೇ? ಏನಿಲ್ಲ ಲಕ್ಷ್ಮಿ, ಹಾಗೆ ಜನರಲ್ಲಾಗಿ ಕೇಳಿದೆ ಅಷ್ಟೇ.
ಅದು ಸೀರೆ ಡಿಸೈನ್ ತುಂಬ ಚೆನ್ನಾಗಿತ್ತಲ್ಲ, ಹಾಗಾಗಿ. ಸರಿ ಬಿಡು, ಓಕೆ. ಅಂತರ ಅತ್ತೆ ಇಷ್ಟು ದಿನ ಇಲ್ದಿರೋ ಯೋಚನೆ ಈಗ ಯಾಕೆ ಮಾಡ್ತಿದ್ದಾರೆ? ಆ ಸೀರೆ ಬಗ್ಗೆ ಯಾಕೆ ಕೇಳಿದ್ರು? ವಿಷಯ ಏನೋ ಇದೆ, ಇದನ್ನೆಲ್ಲಿಗೆ ಬಿಡಬಾರ್ದು. ಅಂತರ ಅತ್ತೆನೇ ಡೈರೆಕ್ಟಾಗಿ ಕೇಳಬೇಕು. ಲೀಲಾ, ಅದೇನು ಹೇಳಕ್ ಬಂದೆ, ಏನ್ ಹೇಳು? ಸೀರೆನ ದುರ್ಗಾ ಮತ್ತೆ ಸರು ತಂದ್ಕೊಡ್ತಾರೆ ಅಂತ ಹೇಳಕ್ ಬಂದೆ. ಹೋಗಿ ಸೀರೆ ತಂದ್ಕೊಡಿ. ನಾವು ಅದಕ್ಕೆ ಬಂದಿದ್ದು. ಮಳೆಗಾಲ ಆದ್ಮೇಲೆ ಚಳಿಗಾಲ ಬರ್ತೈತಿ, ಚಳಿಗಾಲ ಆದ್ಮೇಲೆ ಶುಭಕಾಲ ಬರ್ತೈತಿ, ಬರ್ತೈತಿ ಶುಭಕಾಲ ಬರ್ತೈತಿ. ಶುಭಕಾಲನಾ? ಏನಪ್ಪ, ಏನದು ಹೇಳು? ತಾಯಿ, ಈ ಮನೆಗೆ ಉಪಾಯ ನೀನು, ತಳಪಾಯ ನೀನು, ಅಡಿಪಾಯ ನೀನು. ಈ ಮನೆಗೆ ಭಾಗ್ಯ, ಸೌಭಾಗ್ಯ, ಶಾದಿ ಭಾಗ್ಯ ಎಲ್ಲ. ಶಾದಿ ಭಾಗ್ಯನಾ? ಹೌದು ತಾಯಿ, ಹೌದು. ಈ ಮನೆಯ ಅಂಗಳದಲ್ಲಿ ಬರುವ ತಿಂಗಳಲ್ಲಿ, ಬೆಳದಿಂಗಳಲ್ಲಿ ಮಂಗಳನ ಆಶೀರ್ವಾದವಾಗುತ್ತೆ. ಮಂಗಳ ಗೋಷ್ಠಿ ಹಾಡುತ್ತೆ, ಮಂಗಳವಾದ್ಯ ಕೂಗುತ್ತೆ, ಮಂಗಳ ಸೂತ್ರ ತೂಗುತ್ತೆ. ಅಷ್ಟೇ ಅಲ್ಲ, ಮಾಂಗಲ್ಯ ಧಾರಣೆಯಾಗುತ್ತೆ, ಸಪ್ತಪದಿ ತುಳಿಯುತ್ತೆ ತುಳಿಯುತ್ತೆ ತುಳಿಯುತ್ತೆ. ಅಲ್ಲಪ್ಪ, ಯಾರ ಮದ್ವೆ ಆಗತ್ತೆ? ನಮ್ಮನೇಲಿ ಮದ್ವೆ ಆಗದೆ ಇರೋರು ಯಾರು ಇಲ್ವಲ್ಲ? ಇದಾರಮ್ಮ, ಇದಾರೆ. ನಮ್ಮ ಸುತ್ತಮುತ್ತ ಅಕ್ಕಪಕ್ಕದಲ್ಲಿ ನೋಡ್ಬೇಕಮ್ಮ, ನೋಡ್ಬೇಕು. ಒಳಗಣ್ಣಿನಿಂದ ನೋಡ್ಬೇಕು, ಕಣ್ಣಿನ ಬಿಟ್ಟು ನೋಡ್ಬೇಕು. ಕಾಣುತ್ತೈತೆ ಕಾಣುತ್ತೈತೆ, ನಿಖರವಾಗಿ ಕಾಣುತ್ತೈತೆ. ನೀವೊಂದ್ ನಿಮಿಷ ಇಲ್ಲೇ ಇರಪ್ಪ. ನಾ ಇನ್ನೊಬ್ರನ್ನ ಕರ್ಕೊಂಡ್ ಬರ್ಬೇಕು, ನೀನ್ ಅವ್ರ ವಿಷಯನೂ ಹೇಳ್ಬೇಕು. ಒಂದ್ ನಿಮಿಷ ಬರ್ತೀನಿ ಇರು. ತಾಯಿ, ನನ್ನ ಬಳಿ ಸಮಯವಿಲ್ಲ, ನಾನು ಇನ್ನೊಂದು ಸಲ ಬರುತ್ತೇನೆ. ಹಲೋ, ಒಂದ್ ನಿಮಿಷ ರೀ. ಇಷ್ಟೆಲ್ಲ ಹೇಳಿ ಹೋಗ್ತಿದ್ದೀರಾ, ನನ್ ಬಗ್ಗೆನೂ ಹೇಳಿ. ಓಹೋ ಬಾಲೆ, ನಿನಗೆ ಶೀಘ್ರದಲ್ಲಿ ಕಲ್ಯಾಣ ಭಾಗ್ಯ ಇದೆ. ನಿನ್ನನ್ನು ಮದುವೆ ಆಗುವ ಹುಡುಗ ನಿನ್ನ ಹತ್ತಿರದಲ್ಲಿಯೇ ಇದ್ದಾನೆ. ಅವನು ಧೀರ, ಶೂರ, ಪರಾಕ್ರಮಿ. ಹೋದ ಜನ್ಮದಲ್ಲಿ ನಿನಗೆ ಜೋಡಿಯಾಗಿದ್ದ. ಅವನು ಮಹಿಷ್ಮತಿ ರಾಜ್ಯದ ವೀರನಾಗಿದ್ದ. ಮಹೇಶ್ಮತಿ ವೀರನ? ವಾವ್. ಆಮೇಲೆ ಒಂದೇ ಸಲ 106 ಸೈನಿಕರನ್ನು ನಾಶ ಮಾಡಬಲ್ಲ ಮಹಾವೀರ. 100 ಮೆಂಬರ್ಸಾ? ಬಾಲಿಕೆ, ಮೆಂಬರ್ಸ್ ಅನ್ನಕ್ಕೆ ಅವರೇನು ಟೀಮ್ ಪ್ಲೇಯರ್ಸ್, ಫೈಟರ್ಸ್ ಕಣಮ್ಮ, ಫೈಟರ್ಸ್. ಹೋದ ಜನ್ಮದಲ್ಲಿ ನೀನು ಅವನ ಮಡದಿಯಾಗಿದ್ದೆ. ಆದರೆ ಆಪೋಸಿಟ್ ನಲ್ಲಿರೋ ರಾಜ ಅವನಿಗೆ ಮೋಸ ಮಾಡಿ ಅವನನ್ನು ಮುಗಿಸಿಬಿಟ್ಟು, ಅದಕ್ಕೋಸ್ಕರ ಅವನು ಮತ್ತೆ ನಿನಗೋಸ್ಕರ ಹುಟ್ಟಿ ಬಂದಿದ್ದಾನೆ. ಆದರೆ ಈಗ ಅದಾವುದು ಅವನ ನೆನಪಿಗಿಲ್ಲ. ಅಯ್ಯಯ್ಯೋ, ನೆನ್ಪೇ ಇಲ್ವಾ? ಮತ್ತಿವಾಗ ಏನ್ ಮಾಡೋದು? ಅವನ್ ನಾನು ಹೇಗ್ ಕಂಡಿಡಿಯೋದು? ಅಷ್ಟೇ ತಾನೇ ನಾನು ಹೇಳ್ತೀನಿ. ನುಡಿತೈತೆ ತಾಯಿ, ನುಡಿತೈತೆ, ಆಲಕ್ಕಿ ನುಡಿತೈತೆ. ನಿನ್ನ ಹುಡುಗನ ಬಲಕೆನ್ನೆಯ ಮೇಲೆ ಕಣ್ಣಿನ ಕೆಳಗಡೆ ಒಂದು ಸಣ್ಣ ಮಚ್ಚೆ ಇದೆ. ತಗೊಳ್ಳಿ ತಗೊಳ್ಳಿ. ಅಭಿ,
ಅಂತ ನೀನು ನೀವು ಫೋಟೋ ಹತ್ರ ಮಾತಾಡ್ತಿದ್ದನ್ನ ಕೇಳಿಸ್ಕೊಂಡೆ. ನಿಮಗೂ ಖುಷಿ ಆದರೆ ನನಗೂ ಖುಷಿ ಅಲ್ವಾ? ಅದಕ್ಕೆ ನನ್ನ ಖುಷಿಗೋಸ್ಕರ ಮಾಡಿದೆ. ಈ ಸೀರೆನ ದುರ್ಗಾ ಅವ್ರು ಕೊಟ್ಟರು. ನಿಮ್ಗೇನು ಅಭ್ಯಂತರ ಇಲ್ಲ ತಾನೆ? ಎಂತ ಮಾತಾಡ್ತಿದ್ಯಾ ಅಂತ ನೀನು? ಅಲ್ಲ, ಇಷ್ಟು ದಿನ ಬೇರೆಯವ್ರು ಒತ್ತಾಯಕ್ಕೆ ಮಾಡ್ತಿದ್ದವಳು ಇವತ್ತು ನೀನು ಖುಷಿಯಿಂದ ಹೀಗೆ ರೆಡಿ ಆಗಿದೆಯಾ ಅಂದರೆ ನನ್ಗೆ ಇದಕ್ಕಿಂತ ಖುಷಿ ಏನ್ ಬೇಕು? ನಿನ್ನ ಹೀಗೆ ನೋಡಿ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಐ ಆಮ್ ಟೋಟಲಿ ಲಾಸ್ಟ್. ಹಾಗೆ ಒಂದು ಚಿಕ್ಕ ರಿಕ್ವೆಸ್ಟು. ಅದೇನು ಅಂತ ಹೇಳಿ ಪ್ಲೀಸ್, ನಾನು ಮಾಡ್ತೀನಿ. ಆಗಾಗ ನೀನು ಹೀಗೆ ರೆಡಿ ಆಗ್ಬೋದಾ? ನೀವು ಕೇಳಿದ್ಮೇಲೆ ಇಲ್ಲ ಅಂತ ಹೇಳಲ್ಲ. ತಗೊಳ್ಳಿ, ಹೋಗಿ ಬನ್ನಿ, ಹುಷಾರು. ಎಷ್ಟೋ ವರ್ಷ ಇದೇ ಜಾಗದಲ್ಲಿ ಇದೇ ಮಾತನ್ನು ಕೇಳ್ತಾ ಇದ್ದೆ, ಮತ್ತೆ ಅದನ್ನು ಕೇಳಿ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು. ಇನ್ನು ಮುಂದಕ್ಕೂ ಹೀಗೆ ಹೇಳ್ತೀನಿ ಅಭಿ. ನನ್ನ ಚಿಕ್ಕ ರಿಕ್ವೆಸ್ಟು, ಅಳಿಯಂದ್ರಿಗೆ ಅಂತ್ರ ಅವರೇ ಸರಿಯಾದ ಜೋಡಿ. ಅವರಿಬ್ರು ಮೊದ್ಲಿಂದನೂ ಗಂಡ ಹೆಂಡತಿ. ಅವ್ರ ಜಾಗಕ್ಕೆ ಅವ್ರು ಬಂದಿದ್ದಾರೆ. ಅದಕ್ಕೆ ಲೀಲಾ ಈಗ ಅವ್ರ ಜಾಗನ ಬಿಟ್ಟು ಬರ್ಲೇಬೇಕು. ಗಂಡ ಬಿಟ್ಟಿರೋ ಅವಳನ್ನ, ಮದ್ವೆ ಆಗ್ದಿರೋ ಇವಳನ್ನ ಮನೇಲಿ ಇಟ್ಕೊಂಡು ಏನು ಉಪ್ಪಿನಕಾಯಿ ಹಾಕ್ತೀರಾ? ಅದಕ್ಕೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ತಾಯಿ ಕಳ್ನ ಬಚ್ಚಿಟ್ಕೊಂಡು ಅವಳ ಜೀವನನ ಸೆಟ್ಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೀನಿ. ಕೌಸಲ್ಯ, ನಿನ್ನ ಭಾಷೆಯಲ್ಲಿ ಸಂಸಾರಕ್ಕೆ ಹುಳಿ ಹಿಂಡೋದನ್ನ, ಕುಟುಂಬನ ಒಡೆಯೋದನ್ನ ಸೆಟಲ್ ಮಾಡೋದು ಅಂತಾರ? ಅಯ್ಯೋ ರೀ, ನಾನ್ ಮಾಡಕ್ ಹೊರಟಿರೋ ಕೆಲ್ಸದಿಂದ ಈ ಮನೆ ಉದ್ಧಾರ ಆಗುತ್ತೆ. ಲೀಲಾ ಗಂಡನ್ ಮನೆ ಬಿಟ್ಟು ಬಂದ್ರು ಬದುಕಕ್ಕೆ ನಾ ಕಾಸಿರುತ್ತೆ. ಲೀಲಾಗಂತೂ ಅಳಿಯಂದ್ರ ಜೊತೆ ಬದುಕೋ ಅದೃಷ್ಟ ಇಲ್ಲ. ಅಲ್ಲಿದ್ಕೊಂಡು ಕೊರಗೋ ಬದ್ಲು ಇಲ್ಲಿ ಬಂದು ಅವಳಿಗೆ ಇಷ್ಟ ಇದ್ದಂಗೆ ಇರ್ಲಿ ಬಿಡಿ. ಅಮ್ಮ, ಯಾಕೆ ನೀನ್ ಇಷ್ಟೊಂದು ಕ್ರೂರಿ ಆಗಿದ್ಯಾ? ನಾನಲ್ಲ ಕಣೆ ಕ್ರೂರಿ, ನೀವುಗಳು. ಅವಳ ಜೀವನ ಅಲ್ಲಿ ಹತ್ಕೊಂಡು ಉರಿತಾ ಇದ್ರು ಏನು ಮಾತಾಡ್ಬೇಡ ಅಂತ ಹೇಳಿದ ತಕ್ಷಣ ಸುಮ್ನೆ ಇದಿರಲ್ಲ, ಇದಕ್ಕೇನಂತಾರೆ? ಅವಳ ಕಣ್ಮುಂದೆ ಅವಳ ಗಂಡ ಬೇರೆಯವ್ರ ಜೊತೆ ಇದ್ರೆ ಅವಳಿಗೆ ಎಷ್ಟು ನೋವಾಗ್ತಾ ಇದೆ ಅಂತ ಗೊತ್ತಿದ್ಯಾ? ಆ ನೋವು ಆಗ್ಬಾರ್ದು ಅಂತ ಅವಳನ್ನ ವಾಪಸ್ ಕರ್ಕೊಂಡ್ ಬರ್ಬೋದಪ್ಪ. ಒಬ್ಬ ತಾಯಿಯಾಗಿ ಇದಕ್ಕಿಂತ ಹೆಚ್ಚಾಗಿ ನಾನೇನ್ ಮಾಡಕ್ಕಾಗುತ್ತೆ? ಹೋಗಿ ಹೋಗಿ ನಿನ್ನಂಥವಳಿಗೆ ತಾಳಿ ಕಟ್ಟಿ ನಿನ್ ಜೊತೆ ಸಂಸಾರ ನಡೆಸ್ತಾ ಇದ್ದೀನಲ್ಲ, ನನಗೆ ಅಸಹ್ಯ ಆಗ್ತಾ ಇದೆ. ನೋಡು ಕೌಸಲ್ಯ, ಇನ್ನೊಂದ್ಸಲ ನೀನೇನಾದ್ರೂ ನನ್ನ ಮಗಳ ತಂಟೆಗೆ ಹೋದ್ರೆ ಏನು ಮಾಡಕ್ಕಾಗಲ್ಲ. ಮಾಡೋದಿದ್ದಿದ್ರೆ ಅವತ್ತೇ ಹೋಗಿ ಇದು ನನ್ ಮಗಳು ಮನೆಮ್ಮ, ನೀನ್ ಯಾಕೆ ಇಲ್ಲಿದ್ಯಾ ಅಂತ ಅಂತ್ರ ಅವ್ರ ಹತ್ರ ಕೇಳ್ತಾ ಇದ್ರಿ. ಅಲ್ಲೇನು ಮಾತಾಡಕ್ಕಾಗ್ಲಿಲ್ಲ, ಈಗ ಬಂದು ನನ್ನ ಹತ್ರ ಮಾತಾಡ್ತಾ ಇದ್ದೀರಾ? ಸುಮ್ನೆ ಹೋಗಿ ಕೆಲಸ ನೋಡಿ. ಏನ್ ನೋಡ್ತಾ ಇದ್ದೀರಾ? ನಿಮ್ ಕೆಲಸ ನೀವ್ ನೋಡ್ಕೊಳ್ಳಿ. ಅವ್ರ ಆ ಫೋಟೋ ಮುಂದೆ ನಿಂತ್ಕೊಂಡು ನೊಂದ್ಕೊಂಡು ಮಾತಾಡಿದ ಮಾತುಗಳು ನನ್ನ ಕಿವಿಲ್ ಹಾಗೆ ಇತ್ತು. ಅವ್ರ ಕಣ್ಣಲ್ಲಿ ಆ ನೋವನ್ನ ನಾನು ನನ್ನ ಕಣ್ಣಾರೆ ನೋಡಿದ್ದೆ ಲೀಲಾ. ಆದರೆ ಇವತ್ತು ನಾನು ಈ ಸೀರೆ ಉಟ್ಕೊಂಡು ಅಲಂಕಾರ ಮಾಡ್ಕೊಂಡು ಹೋಗಿದ ತಕ್ಷಣ ಅವ್ರು ಅದೆಷ್ಟು ಖುಷಿ ಪಟ್ರು ಗೊತ್ತಾ? ನನ್ನನ್ನು ಕೇಳ್ತಾ ಇದ್ರು, ಅಂದ್ರ ನೀನು ಇನ್ನು ಮುಂದೆ ಇದೇ ರೀತಿ ಅಲಂಕಾರ ಮಾಡಿಕೊಂಡು ನನ್ನ ಮುಂದೆ ಬರ್ತೀಯಾ ಅಲ್ವಾ ಅಂತ. ನಿಮ್ಮನ್ನ ನೋಡಿ ಅವ್ರಿಗೆ ಖುಷಿ ಆಯ್ತು, ಅವರನ್ನ ನೋಡಿ ನಿಮಗೆ ಖುಷಿ ಆಯ್ತು. ನಿಮ್ಮಿಬ್ರನ್ನ ನೋಡಿ ನನಗೆ ತುಂಬಾ ಖುಷಿ ಆಗ್ತಿದೆ ಅಕ್ಕ. ಲೀಲಾ, ನೀನು ನನ್ನನ್ನು ಇಷ್ಟು ಚೆನ್ನಾಗಿ ರೆಡಿ ಮಾಡಿಲ್ಲ ಅಂದಿದ್ರೆ ಅಭಿ ನಿಜವಾಗ್ಲೂ ಅಷ್ಟು ಖುಷಿ ಪಡ್ತಿರ್ಲಿಲ್ಲ. ಥ್ಯಾಂಕ್ ಯು ಲೀಲಾ, ಥ್ಯಾಂಕ್ ಯು ಸೋ ಮಚ್. ನನ್ನ ಕೆಲಸನೇ ಇದು ಅಲ್ವಾ ಅಕ್ಕ? ಈ ಖುಷಿನ ನೀವು ದಿನ ಪೂರ್ತಿ ಎಂಜಾಯ್ ಮಾಡಿ, ಓಕೆನಾ?
ನೋಡಿದ್ರಾತೆ, ಈ ನಗುಗೋಸ್ಕರನೇ ನಾವಿಷ್ಟು ದಿನ ಕಾದಿದ್ದು. ಈ ಖುಷಿಗೆ ನಾವು ಕಾರಣ ಆದ್ವಲ್ಲ ಅನ್ನೋದೇ ತೃಪ್ತಿ ಕೊಡ್ತಿದೆ. ಥ್ಯಾಂಕ್ ಯು ಸರು, ಥ್ಯಾಂಕ್ ಯು ದುರ್ಗಾ. ನೀವು ಹೀಗೆಲ್ಲ ಅನ್ಬೇಡಿ, ನೀವೇನು ಬೇಕಿದ್ರೂ ಕೇಳಿ, ನಾವು ಮಾಡ್ತೀವಿ. ಲೀಲಾ ಈ ಮನೇಲಿ ನಿಮಗೆ ಎಷ್ಟು ಕ್ಲೋಸ್ ಆಗಿದ್ದಾಳೆ, ಅವಳು ನೀವು ಖುಷಿಯಾಗಿರೋದಕ್ಕೆ ಏನೇನೆಲ್ಲ ಮಾಡ್ತಾಳೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು ಅತ್ತೆ. ಆದರೆ ಪ್ರತಿ ಸರ್ತಿ ಲೀಲಾ ನಿಮ್ಮನ್ನ ಖುಷಿಯಾಗಿಡೋದಕ್ಕೆ ಏನಾದರೂ ಮಾಡಿದಾಗ ನಮಗೆ ತುಂಬ ಫೀಲ್ ಆಗೋದು. ನಾವು ಅತ್ತೆ ಜೊತೆಗೆ ಇಷ್ಟೇ ಕ್ಲೋಸ್ ಆಗಿರ್ಬಹುದಲ್ಲ, ನಾವು ಅತ್ತೆ ಜೊತೆಗೆ ಇಷ್ಟೇ ಚೆನ್ನಾಗಿ ಮಾತಾಡ್ಬಹುದಲ್ಲ ಅಂತ. ಆದರೆ ಏನು ಮಾಡೋದತ್ತೆ, ನಮ್ಮದು ಸ್ವಲ್ಪ ನಾಚಿಕೆ ಸ್ವಭಾವ, ಅಷ್ಟು ಈಸಿಯಾಗಿ ಯಾರ ಹತ್ರನೂ ಬೆರೆಯೋದಿಲ್ಲ. ಅಲ್ಲ, ನೀವೆಲ್ಲ ಮನಸ್ಸಲ್ಲೇ ಅಂದ್ಕೊಂಡ್ರೆ ಅದೆಲ್ಲ ಆಗ್ಬಿಡುತ್ತಾ ದುರ್ಗಾ? ಲೀಲಾ ನೋಡಿ, ಯಾರು ಏನಾದರೂ ಅಂದ್ಕೊಳ್ಳಿ ಅಂತ ಧೈರ್ಯವಾಗಿ ಮುಂದೆ ಬಂದು ಮಾತಾಡ್ತಾಳೆ. ನೀವು ಆ ಥರ ಬುದ್ಧಿ ಬೆಳೆಸ್ಕೊಳ್ಳಿ. ನಮ್ಮಲ್ಲೇ ಈ ನಾಚಿಕೆ ಎಲ್ಲ ಯಾಕೆ ಅಲ್ವಾ? ಹೌದು ಅತ್ತೆ, ನಾವು ಲೀಲಾ ಥರನೇ ಇರಬೇಕು ಅನ್ಕೋತೀವಿ, ಆದರೆ ಅವಳಷ್ಟು ಗಟ್ಟಿ ಮನಸ್ಸು ನಮಗೆ ಬರಲ್ಲ. ಅವಳ ಜೀವನದಲ್ಲಿ ಆಗಿರೋ ಅನಾಹುತನ ನೆನೆಸ್ಕೊಂಡ್ರೆ ಮೈ ಚುಮ್ಮನತ್ತೆ. ಪರಿಸ್ಥಿತಿನೇ ಎದುರಿಸಿರೋ ಲೀಲಾ ಜೀವನದಲ್ಲಿ ಏನ್ ಬಂದ್ರೂ ಎದುರಿಸಬಹುದು ಅತ್ತೆ. ಏನು ಅನಾಹುತ ಆಗಿರೋದು ಅತ್ತೆ? ಅದು ಲೀಲಾ ಪಾಪ ಒಂದ್ಸಲ ಮನ್ಸಾರೆ ದುರ್ಗಾ, ಏನದು? ಯಾಕೆ ನನ್ನಿಂದ ವಿಷಯ ಮುಚ್ಚಿಡ್ತಿದ್ದೀರಿ? ಅದೇನು ಅಂತ ಹೇಳಿ. ಅಂಥದ್ದೇನಿಲ್ಲ ಅತ್ತೆ, ಸರು ಇನ್ನೂ ತುಂಬಾ ಚಿಕ್ಕವಳು, ಅವಳಿಗಿದೆಲ್ಲ ಗೊತ್ತಾಗಲ್ಲ. ಹೋಗ್ಲಿ ಬಿಡಿ. ಅಲ್ಲ, ನನ್ನಿಂದ ಲೀಲಾ ವಿಷಯ ಯಾಕೆ ಮುಚ್ಚಿಡ್ತಿದ್ದೀರಾ? ಅದೇನು ಅಂತ ಹೇಳಿ. ಸಾರಿ ಅತ್ತೆ, ನೀವು ಹೊಡೆದ್ರು ಹೊಡೆಸ್ಕೊಂಡ್ಬಿಡ್ತೀನಿ, ಆದರೆ ಈ ವಿಷಯ ಮಾತ್ರ ನನಗೆ ಹೇಳೋದಕ್ಕಾಗಲ್ಲ. ಸರು ಸರು ನನಗೆ ಗೊತ್ತು ಸರ್, ಎಲ್ಲರೂ ಮೊದಲು ದೂಷಣೆ ಮಾಡೋದು ನಿಮ್ಮನ್ನೇ. ಆದರೂ ನೀವು ಸಹನಾಮೂರ್ತಿಯಾಗಿ ಎಲ್ಲನೂ ತಡ್ಕೊಂಡಿದ್ದೀರಾ. ಎಲ್ಲದಕ್ಕೂ ಒಂದು ಅಂತ್ಯ ಇದೆ ಸರ್, ಎಲ್ಲ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಈ ರೀತಿ ವಿಚಾರಿಸೋದನ್ನು ನೋಡಿದ್ರೆ ನಿಮ್ಮ ಮಗಳು ಲೀಲಂಗೆ ನಿಮ್ಮಿಂದನೇ ಗುಣ ಹೊಂದಿದೆ. ಎನಿವೆ, ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಅಪ್ಪ, ನಾನು ಭಾವನ ಹತ್ರ ಮಾತಾಡ್ತೀನಿ. ಸರ್, ಒಂದು ರಿಕ್ವೆಸ್ಟು, ರೇವತಿ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಸರ್, ರಿಕ್ವೆಸ್ಟ್ ಅಂತೆಲ್ಲ ಯಾಕೆ ಹೇಳ್ತೀರಾ? ಕೊಡಿ. ಕೊಟ್ಟೆ. ಹಲೋ. ಹಾಯ್ ರೇವತಿ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಭಾವ? ಎಲ್ಲರೆದ್ರಿಗೂ ಜಿಂಕೆ ಥರ ಹಾಕ್ಕೊಂಡು ನವಿಲ್ ಥರ ಕುಂದ್ಕೊಂಡು ತಾನು ಖುಷಿಯಾಗಿದ್ದು ಇನ್ನೊಬ್ರು ಖುಷಿಯಾಗಿರ್ಬೇಕು ಅಂತ ಬಯಸೋ ಆ ಜೀವ ಯಾರೆದ್ರಿಗೂ ಹೇಳ್ಕೊಳಕ್ಕಾಗದೇ ಇರೋಷ್ಟು ದುಃಖನ ತನ್ನ ಮನಸ್ಸೊಳಗೆ ಬಚ್ಚಿಟ್ಕೊಂಡಿದ್ಯಮ್ಮ. ಯಾವ ವ್ಯಕ್ತಿ ಇನ್ನೊಬ್ಬರ ಕಷ್ಟ ಆಗಬಾರ್ದು ಅಂತ ಬಯಸ್ತಾನೋ ಅದೇ ವ್ಯಕ್ತಿ ಸ್ವತಃ ತಾನೇ ಆ ಕಷ್ಟನ ಅನುಭವಿಸ್ತಾ ಇರ್ತಾನಮ್ಮ. ಅಂದ್ರೆ ನೀನು ರಾಮ್ ಒಂದಾಗಬೇಕು, ನೀವಿಬ್ರು ದೂರ ಆಗಬಾರ್ದು ಅಂತ ಹಗಲು ರಾತ್ರಿ ನಿಮ್ಮಿಬ್ಬರನ್ನು ಒಂದು ಮಾಡೋಕ್ಕೆ
ಕಷ್ಟಪಡ್ತಿರೋ ಲೀಲಾ ಬದುಕಲ್ಲಿ ಅವಳು ತನ್ನ ಪ್ರಾಣಕ್ಕಿಂತ ಇಷ್ಟಪಡ್ತಿದ್ದ ವಸ್ತು ಇನ್ನೇನು ಅವಳ ಕೈ ಸೇರ್ಬೇಕು ಅನ್ನೋ ಹೊತ್ತಲ್ಲಿ ಅವಳಿಂದ ದೂರ ಹೋಗ್ಬಿಡ್ತಮ್ಮ. ಆ ವಸ್ತು ಇನ್ ಮುಂದೇನಾದ್ರೂ ಅವಳ ಕೈಗೆ ಸಿಗತ್ತೆ ಅನ್ನೋ ನಮ್ಗೆ ಯಾರಿಗೂ ಇಲ್ಲಮ್ಮ. ಅವಳು ಬಯಸಿದ್ದೇನು, ಅವಳನ್ನ ಬಿಟ್ಟು ಹೋಗಿದ್ದೇನು? ನೀವು ಹೇಳ್ತಿರೋದು ನೋಡಿದ್ರೆ ಅದು ವಸ್ತು ಅಲ್ಲ, ವ್ಯಕ್ತಿ ಅಂತ ಅನ್ನಿಸ್ತಿದೆ. ಪ್ಲೀಸ್ ಹೇಳಿಮ್ಮ, ಹೇಳಿ. ನಿನಗೆ ಕೈ ಮುಗಿತೀನಿಮ್ಮ. ನನ್ನ ನಿನ್ನೇನು ಕೇಳ್ಬೇಡ ತಾಯಿ, ಕೇಳ್ಬೇಡ. ಅದರಲ್ಲೂ ನೀವು ಊಟ ಮಾಡಿಲ್ಲ ಅಂದ್ರೆ ನನಗೆ ಜಾಸ್ತಿ ನೋವಾಗುತ್ತೆ. ಥ್ಯಾಂಕ್ ಯು ಅಂತ. ಬಟ್ ನಾನು ಹಸುಕೊಂಡಿರಲಿಲ್ಲ, ಹಸುವಾಗಿರಲಿಲ್ಲ ಅಷ್ಟೇ. ಸರಿ, ಇಫ್ ಯು ಡೋಂಟ್ ಮೈಂಡ್ ನಾನೇ ಫ್ರೂಟ್ ಕಟ್ ಮಾಡಿಕೊಡ್ಲಾ? ಪ್ಲೀಸ್. ಲೀಲಾ ಬಗ್ಗೆ ಯಾರೂ ಸರಿಯಾಗಿ ಹೇಳ್ತಿಲ್ಲ. ಅಭಿ ಲೀಲಾನ ತುಂಬಾ ಕೇರ್ ಮಾಡ್ತಾರೆ. ಸೊ ಇವ್ರಿಗೆ ಅವಳ ಬಗ್ಗೆ ಎಲ್ಲ ವಿಷಯನೂ ಗೊತ್ತಿರುತ್ತೆ. ಇವ್ರು ಕೇಳಿದ್ರೆ ಖಂಡಿತವಾಗ್ಲೂ ನನಗೆಲ್ಲ ಗೊತ್ತಾಗುತ್ತೆ. ಅಭಿ, ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಲಾ? ನೀನು ಕೇಳಿದ್ರೆ ಏನು ಬೇಕಾದರೂ ಹೇಳ್ತೀನಿ, ಕೇಳು. ಆದರೆ ಸುಳ್ಳು ಹೇಳೋ ಆಗಿಲ್ಲ? ಖಂಡಿತವಾಗ್ಲೂ ಇಲ್ಲ. ನೀನು ಕೇಳ್ತಿದ್ಯಾ ಅಂದರೆ ನನಗೇನು ಗೊತ್ತಿದೆಯೋ ಅದನ್ನೆಲ್ಲ ಹೇಳ್ತೀನಿ. ಏನು ವಿಷಯ ಕೇಳು. ಲೀಲಾ ಯಾರು? ಅವಳಿಗೂ ನಿಮಗೂ ಏನ್ ಸಂಬಂಧ? ಅವಳಿಗೂ ಈ ಮನೇಲಿರೋ ಜನಕ್ಕೂ ಏನ್ ಸಂಬಂಧ? ಈ ಮನೆಗೂ ಲೀಲಾಗೂ ಇರೋ ನಂಟೇನು? ಲೀಲಾ ಜೀವನದಲ್ಲಿ ಏನ್ ನಡೀತಿದೆ ಹೇಳಿ ಅಭಿ, ನಿಮ್ಮನ್ನೇ ಕೇಳ್ತಿರೋದು. ಎಲ್ಲಾನು ಹೇಳ್ತೀನಿ ಅಂದ್ರಿ, ಹೇಳಿ. ಅಕ್ಕ, ನೀವು ಇಲ್ಲಿದ್ದೀರಾ? ನನ್ನ ಮನೆಯೆಲ್ಲ ಹುಡ್ಕೊಂಡು ಬಂದೆ. ಅರೆ, ಲೀಲಾಗೆ ನಾನು ಇಲ್ಲಿರೋ ವಿಷಯ ಗೊತ್ತಲ್ಲ, ಆದ್ರೂ ಯಾಕೆ ಹೀಗೆ ಕೇಳ್ತಿದ್ದಾಳೆ? ನೀವು ಊಟ ಮಾಡಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಹಾಲು ಕೊಡಕ್ಕೆ ಬಂದೆ. ಯಾಕೆ ಬೇಡ ಅಂತಿದ್ಯಾ? ಎನಿ ಪ್ರಾಬ್ಲಮ್? ಇಲ್ಲ ಅಭಿ, ಪ್ಲೀಸ್ ನನ್ನನ್ನು ಒತ್ತಾಯ ಮಾಡಬೇಡಿ. ಅಂತರಮ್ಮ, ನಮ್ಮಿಂದ ಏನಾದರೂ ತಪ್ಪಾಯ್ತಾ? ಆಗಿದ್ರೆ ಹೇಳಿ, ನಾವು ತಿದ್ಕೋತೀವಿ. ಆದರೆ ಈ ರೀತಿ ಊಟ ತಿಂಡಿ ಬಿಡ್ತೀನಿ ಅಂತ ಮಾತ್ರ ಹೇಳಬೇಡಿ. ಹಾಗೇನಿಲ್ಲ ಪ್ರೇಮ್. ಅಕ್ಕ, ಅಟ್ಲೀಸ್ಟ್ ಏನಾಯ್ತು ಅಂತಾದರೂ ಹೇಳಿ. ನಾನು ಈ ಕ್ಷಣದಿಂದ ಈ ಮನೇಲಿ ಒಂದು ತುತ್ತು ಅನ್ನ ತಿನ್ಬೇಕಂದ್ರೂ ನಂದೊಂದು ಕಂಡೀಷನ್ ಇದೆ. ಕಂಡೀಷನ್ನ? ಏನಮ್ಮ ಅದು? ಯಾಕೆ ಹಾಗೆ ಹೇಳ್ತಿದ್ಯಾ? ಬಿಡು, ಅದೇನೇ ಇರಲಿ ಆಮೇಲೆ ಮಾತಾಡೋಣ, ಮೊದಲು ತಿಂಡಿ ತಿನ್ನು.
ಇಲ್ಲಮ್ಮ, ನಾನು ಏನಾದರೂ ನಿರ್ಧಾರ ಮಾಡಿದ್ರೆ ಅದಾಗೋವರೆಗೂ ನಾನು ಬಿಡಲ್ಲ. ಒಳ್ಳೆಯದೇ ಆಯಿತು, ಎಲ್ಲರೂ ಇಲ್ಲೇ ಇದ್ದೀರಾ. ನಿಮ್ಮೆಲ್ಲರ ಹತ್ರ ನಂದೊಂದು ಪ್ರಶ್ನೆ ಇದೆ. ಪ್ರಶ್ನೆನಾ? ಏನದು? ಹಾಕಿರೋ ಬಾಂಬು ಈಗ ಸಿಡಿತಾ ಇದೆ, ಈಗಿದೆ ಮಜಾ. ಲೀಲಾ ಜೀವನದಲ್ಲಿ ದೊಡ್ಡ ಅನ್ಯಾಯ ಆಗಿದೆ ಅಂತ ನನಗೆ ಗೊತ್ತು. ಆದರೆ ಆ ಅನ್ಯಾಯ ಏನು, ಆ ಅನ್ಯಾಯ ಮಾಡಿದವ್ರು ಯಾರು, ಅದು ಒಂದು ಗೊತ್ತಿಲ್ಲ. ಆ ವಿಷಯದ ಬಗ್ಗೆ ಮನೆಯವ್ರ ಹತ್ರ ಎಲ್ಲರ ಹತ್ರನೂ ಕೇಳಿದ್ದೀನಿ. ಒಬ್ರು ಕೂಡ ಹೇಳೋದಕ್ಕೆ ರೆಡಿ ಇಲ್ಲ. ಹೇಳಿದ್ರು ಕೂಡ ಅರ್ಧ ಹೇಳಿ ಸುಮ್ಮನಾಗ್ಬಿಡ್ತಾರೆ. ಲೀಲಾನ ನಾನು ಬರೀ ಸ್ನೇಹಿತೆ ಅಂತ ತಿಳ್ಕೊಂಡಿಲ್ಲ, ನನ್ನ ಸ್ವಂತ ತಂಗಿ ಅಂತ ತಿಳ್ಕೊಂಡಿದ್ದೀನಿ. ಅವಳ ಜೀವನದಲ್ಲಿ ಆಗಿರೋ ಅನ್ಯಾಯನ ತಿಳ್ಕೊಂಡು ಅದನ್ನು ಸರಿಪಡಿಸದೆ ಹೋದರೆ ನನ್ನ ಅವಳ ಸಂಬಂಧಕ್ಕೆ ಏನು ಬೆಲೆ ಇರುತ್ತೆ? ಈ ಸಂಬಂಧಕ್ಕೆ ಬೆಲೆ ಇದ್ದಿದ್ರೆ ಲೀಲಾ ನನ್ನ ಹತ್ರ ವಿಷಯ ಹೇಳ್ಬೋದಿತ್ತು. ಆದರೆ ಅವಳೇ ನನ್ನ ಹತ್ರ ಮುಚ್ಚಿಟ್ಟಿದ್ದಾಳೆ. ನನಗೆ ಅವಳು ಬೆಲೆ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ಈ ಸಂಬಂಧಕ್ಕೆ ಬೆಲೆ ಕೊಟ್ಟು ಅವಳ ಜೀವನನ ಸರಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅಕ್ಕ, ಯಾಕೆ ಏನೇನೋ ಹೇಳ್ತಾ ಇದ್ದೀರಾ? ನಿಮ್ಗೆ ಯಾರೋ ಸುಳ್ಳು ಹೇಳಿರಬೇಕು ಅಥವಾ ತಮಾಷೆ ಮಾಡಿರ್ತಾರೆ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಸಾಕು ಲೀಲಾ, ಇನ್ನು ನೀನು ನನ್ನ ಹತ್ರ ಸುಳ್ಳು ಹೇಳೋಕ್ಕಾಗಲ್ಲ. ನೋಡ್ಲಿಲ್ಲ, ನಿನಗೆ ನಾನು ನಾಳೆವರೆಗೂ ಟೈಮ್ ಕೊಡ್ತೀನಿ. ಅಷ್ಟರೊಳಗೆ ನೀನು ಬಂದು ನಿನ್ನ ಜೀವನದಲ್ಲಿ ನಡೆದಿರೋ ಅನ್ಯಾಯನ ನನಗೆ ಹೇಳಬೇಕು. ಇಲ್ಲದೆ ಹೋದರೆ ಆಯ್ತು ಅತ್ತೆ, ನೀವೆಷ್ಟು ನೊಂದ್ಕೋತೀರಾ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ನಮ್ಮಿಂದನೇ ಈ ವಿಷಯ ಶುರುವಾಗಿದ್ದು. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ನನಗೆ ಕ್ಷಮೆ ಬೇಕಾಗಿಲ್ಲ ದುರ್ಗಾ. ಈಗೇನು ನಿಮಗೆ ನಿಜ ಗೊತ್ತಾಗಬೇಕು ಅಲ್ವಾ? ಲೀಲಾ ಅವರು ನಿಮಗೆ ನಿಜ ಹೇಳೇ ಹೇಳ್ತಾರೆ. ಲೀಲಾ ಅವ್ರ ಮನ್ಸು ಎಂಥದ್ದು ಅಂತ ನಿಮಗೆ ಗೊತ್ತಿದೆ. ಅವ್ರು ಎಷ್ಟು ನಿಸ್ವಾರ್ಥಿ, ಬೇರೆಯವ್ರಿಗೆ ನೋವು ಕೊಡದೇ ಇರೋಂಥ ವ್ಯಕ್ತಿ ಅನ್ನೋದು ನಿಮಗೀಗ ಅರ್ಥ ಆಗಿದೆ. ಅವ್ರು ಹೇಳೋ ವಿಷಯ ನಾಳೆ ನಿಮಗೆ ಗೊತ್ತಾಗುತ್ತೆ. ಆದರೆ ನಿಮ್ಮ ಸೊಸೆರಾಗಿ ನಿಮ್ಮ ಹತ್ರ ಹೇಳಬೇಕಾಗಿರೋ ವಿಷಯ ಇನ್ನೊಂದಿದೆ. ಲೀಲಾ ನಿಮ್ಮನ್ನ ಬಾಯಿ ತುಂಬಾ ಅಕ್ಕ ಅಂತ ಕರೆದು ಸತ್ಯ ಮುಚ್ಚಿಟ್ಟಿರ್ಬೋದು, ಆದ್ರೆ ನಾವು ಪ್ರೀತಿಯಿಂದ ನಿಮ್ಮನ್ನ ಅತ್ತೆ ಅಂತ ಕರೆದು ನಿಮ್ಮ ಹತ್ರ ಸತ್ಯ ಮುಚ್ಚಿಡೋದಕ್ಕಾಗಲ್ಲ. ನಮಗ್ ಗೊತ್ತಿರೋದನ್ನ ಹೇಳ್ತೀವಿ. ಲೀಲಾ ಅವ್ರ ಜೀವನದಲ್ಲಿ ತುಂಬಾ ದೊಡ್ಡ ಗಾಯ ಆಗಿದೆ. ಆ ಗಾಯನೇ ಅದು ಬರೀ ಮೋಸ ಅಲ್ಲ, ನಂಬಿಕೆ ದ್ರೋಹ. ಇದೇ ಕಾರಣಕ್ಕೇನೆ ಲೀಲಾ ಅವರು ಯಾವ ಜೋಡಿ ದೂರ ಆಗ್ತಿದ್ರು ಅವ್ರನ್ನ ಒಂದು ಮಾಡೋದಕ್ಕೆ ನೋಡ್ತಾರೆ, ಎಷ್ಟೇ ಕಷ್ಟ ಆದ್ರೂ ಅಷ್ಟೇ. ಲೀಲಾ ಮನ್ಸಲ್ಲಿ ತುಂಬಾ ದಿನದಿಂದ ನೋವು ಜ್ವಾಲಾಮುಖಿಯಾಗಿ ಉಕ್ತಾ ಇದೆ. ಆದ್ರೆ ಅದನ್ನ ತಂಪು ಮಾಡಕ್ಕೆ ನೀವಿವಾಗ ದೇವತೆ ಹಾಗೆ ಬಂದಿದ್ದೀರ. ಲೀಲಾ ಲೈಫಲ್ಲಿ ಅನ್ಯಾಯ ಆದ್ಮೇಲೆ ಅದನ್ನ ಸರಿ ಮಾಡೋದಕ್ಕೆ ನಾವು ತುಂಬಾ ಪ್ರಯತ್ನ ಪಟ್ವಿ. ನೀನ್ ಇದೇ ಮನೇಲಿದ್ರೆ ನಿಂದು ಅಂತ ಒಂದ್ ಜೀವನ ಇರಲ್ಲ, ಹೊರಗಡೆ ಹೋಗು, ಸ್ವತಂತ್ರವಾಗಿ ಬದುಕು ಅಂತ ಹೇಳಿದ್ವಿ. ಆದ್ರೆ ಲೀಲಾ ಅವ್ರ ಪ್ರಕಾರ ಈ ಮನೆ ಅವ್ರಿಗೆ ಅಮ್ಮನ್ ಮಡಿಲಿದ್ದಾಗಂತೆ, ಅದಕ್ಕೆ ಅವ್ರು ಹೊರಗೆ ಹೋಗ್ಲೇ ಇಲ್ಲ. ಅವ್ರು ಹೀಗೆ ಅವರ ಆಯಸ್ಸು, ವಯಸ್ಸು, ಭವಿಷ್ಯ, ಜೀವನ
ಎಲ್ಲಾನು ಕಣ್ಮುಂದೆ ಕಳ್ಕೋತಾರೆ ಅಂತ ನಾವು ನೊಂದ್ಕೊಂಡು ಎಷ್ಟೋ ಸಲ ಹೇಳಕ್ ಪ್ರಯತ್ನ ಪಟ್ವಿ. ಅವ್ರ ನಮ್ಮ ಮಾತು ಕೇಳಲಿಲ್ಲ.